ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಸಾಗಬೇಕಾದ್ರೆ ಬಹಳಷ್ಟು ಜನರು ಸಹಕಾರ ಕೊಟ್ಟಾಗ ಮಾತ್ರ ಸಾಧ್ಯವೆಂದು ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ಹೇಳಿದರು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ ತೆರಪಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಜಾತ್ರಾ ಕಮಿಟಿಯವರು ಹಮ್ಮಿಕೊಂಡಿದ್ದ ನೀರೋಕುಳಿಯ ಆಟದ ವೀಕ್ಷಣೆ ಮಾಡಿ ಗೆಲುವಿನ ಬಹುಮಾನವನ್ನು ವಿತರಿಸಿ ಮಾತನಾಡಿದರು. ನೀರೋಕುಳಿ ಸ್ಪರ್ಧೆಯಲ್ಲಿ ಪಟ್ಟಣದ ಅಂಬಿಗ ಸಮಾಜದ ಯುವಕರು ಗುರಿ ಮುಟ್ಟುವ ಪ್ರಯತ್ನದ ಜೊತೆಯಲ್ಲಿ ಪ್ರೇಕ್ಷಕರಿಗೆ ಬಹಳಷ್ಟು ಮನರಂಜನೆಯನ್ನ ಸಹ ಕೊಟ್ಟರು. ಬಹಳಷ್ಟು ಸಹಕಾರ ಮಾಡಿದ್ದರಿಂದ ಓಕುಳಿ ಕಂಬವನ್ನ ಏರಿದನು. ಒಬ್ಬ ಮನುಷ್ಯ ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಹೋಗಬೇಕಾದ್ರೆ ಬಹಳಷ್ಟು ಜನತೆ ಸಹಕಾರ ಕೊಟ್ಟಾಗ ಮಾತ್ರ ಮುಂದೆ ಹೋಗಲು ಸಾಧ್ಯ. ಮನುಷ್ಯ ಜೀವನದಲ್ಲಿ ಏನಾದರೂ ಸಾಧನೆಯನ್ನ ಕಾಣಬೇಕಾದ್ರೆ ಪ್ರಯತ್ನ ಎಂಬುದು ಬಹಳಷ್ಟು ಮುಖ್ಯ. ಈ ಓಕುಳಿ ಸ್ಪರ್ಧೆ ನೆಪ ಮಾತ್ರ. ಮನುಷ್ಯ ಜೀವನದಲ್ಲಿ ಗುರಿ ಇಟ್ಟುಕೊಳ್ಬೇಕು, ಆ ಗುರಿ ಮುಟ್ಟಬೇಕು ಎನ್ನುವ ಛಲ ಇದ್ದರೆ ಮಾತ್ರ ಸಾಧ್ಯ. ಬದುಕಿನಲ್ಲಿ ಕಷ್ಟ ನಷ್ಟ ಸೋಲು ಗೆಲುವು ಬಂದರೆ ಸಹಿತ ಪ್ರಯತ್ನ ಮಾತ್ರ ಸಾಧ್ಯ ಎನ್ನುವುದು ಈ ಕ್ರೀಡೆಯ ಒಟ್ಟಾರೆ ತಿರುಳು. ಯುವಕ ಯಲ್ಲಪ್ಪ ಕೊಠಾರಿ ಯುವಕನ ಪ್ರಯತ್ನ ಎಲ್ಲ ಯುವಕರಿಗೆ ಬಾಲಕರಿಗೆ ಪ್ರೇರಣೆ ಆಗಬೇಕು ಎಂದು ಶುಭ ಹಾರೈಸಿದರು. ಎಲ್ಲ ಭಕ್ತರ ಸಹಕಾರದೊಂದಿಗೆ ಏಳುಕೊಳ್ಳುವ ಯಲ್ಲಮ್ಮ ದೇವಿಯ ಜಾತ್ರೆಯ ಅಂಗವಾಗಿ ಕೋಲಾರದಲ್ಲಿ ನಡೀತಕ್ಕಂಥ ತೆರಪಿ ಯಲ್ಲಮ್ಮ ದೇವಿ ಜಾತ್ರೆಯ ಅಂಗವಾಗಿ ನಡೆದಿರ್ತಕ್ಕಂಥ ನೀರೋಕಳಿ ಸ್ಪರ್ಧೆಯಲ್ಲಿ ಇವತ್ತು ಬಹಳ ಜನ ಯುವಕರು, ಅಂಬಿಗ ಸಮಾಜದ ಯುವಕರು ಬಹಳಷ್ಟು ಪ್ರಯತ್ನ ಮಾಡಿ ಆ ಗುರಿಯನ್ನು ಮುಟ್ಟೋದಕ್ಕೆ ಸುಮಾರು 4-5 ಜನ ಯುವಕರು ರೆಡಿ ಇದ್ರು. ಅಲ್ಲಿ ಇರ್ತಕ್ಕಂಥ ಆ ಶಕ್ತಿ ಅವ್ರಿಗಿತ್ತಲ್ಲಿ. ಎಲ್ಲರೂ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಪ್ರೇಕ್ಷಕರಿಗೆ ಬಹಳಷ್ಟು ಮನರಂಜನೆ ಕೊಟ್ಟು ಕೊನೆಯಲ್ಲಿ ಒಬ್ಬ ಯುವಕ 2 ವರ್ಷದ ವಯಸ್ಸಿನ ಒಬ್ಬ ತರುಣ ಯಲ್ಲಪ್ಪ ಕೊಠಾರಿ ಅಂತಕ್ಕಂಥ ಒಬ್ಬ ಯುವಕ ಸಾಹಸ ಮಾಡಿ ಆ ಓಕಳಿಯನ್ನು ಏರಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯಲ್ಲಮ್ಮ ದೇವಿಯ ಒಂದು ಅರ್ಚಕರಾಗಿರ್ತಕ್ಕಂಥ ಸಂಗಪ್ಪ ಪೂಜಾರಿಯಿಂದ ಇವತ್ತು ಒಂದು ಬೆಳ್ಳಿ ಕಡೆಯನ್ನು ಧಾರಣ ಮಾಡಿದ್ದಾರೆ. ಹಾಗೇನೆ ಹೊಸ ಬಟ್ಟೆಗಳ ಆಯರೆಯನ್ನು ಮಾಡಿದ್ದಾರೆ. ಆ ಎಲ್ಲ ಯುವಕರು ಕೂಡ ಒಬ್ಬ ಏರ್ಬೇಕಾಗಿತ್ತಂದ್ರೆ ಬಹಳ ಜನ ತಳಗ ಬಹಳ ಜನ ಶ್ರಮ ಪಟ್ಟಾರ. ಅವ್ರು ಒಂದು 3-4 ಜನ ತಳ ನಿಂತಿರ್ತಾರೆ. ಅವ್ರ ಮಾರನೇ ಕಾಣಂಗಿಲ್ಲ, ಯಾರಿಗೆ ಅವ್ರ ಮಾರನೇ ಕಾಣಂಗಿಲ್ಲ. ಒಬ್ಬನೇ ಹತ್ತಕ್ಕೆ ಆಗುದಿಲ್ಲ, ಅದು ಕಂಬ ಗೊತ್ತಿರಲಿಲ್ಲ ನಿಮಗೆಲ್ಲ. ಈ ಶ್ರೇಯಸ್ಸು ಒಬ್ಬಗೆ ಸಲ್ಲುವುದಿಲ್ಲ. ಆ ಭಾಗವಹಿಸಿರ್ತಕ್ಕಂಥ ಎಲ್ಲ ಯುವಕ ಸಮಾಜಕ್ಕೂ ಕೂಡ ಯುವಕರಿಗೂ ಕೂಡ ಈ ಗೆಲುವಿನಲ್ಲಿ ಅವರು ಕೂಡ ದೊಡ್ಡ ಪಾಲು ಇದೆ ಅಂತಕ್ಕಂಥ ಮಾತನ್ನು ಕೂಡ ಬಹಳ ಹೆಮ್ಮೆಯಿಂದ ಹೇಳಕ್ ಬಯಸ್ತೀನಿ ನಾನು. ಹೀಗೆ ಕೂಡ ಯಾರೋ ಮನುಷ್ಯ ಮುಂದೆ ಹೋಗ್ಬೇಕಾಗಿತ್ತಂದ್ರೆ ಅದು ಬೇಕಾದ ಸ್ಪರ್ಧೆ ಇರ್ಬೋದು, ಮತ್ತೊಂದು ಇರ್ಬೋದು, ಉದ್ಯೋಗ ಇರ್ಬೋದು, ವ್ಯಾಪಾರ ಇರ್ಬೋದು, ಮುಂದೆ ಹೋಗ್ಬೇಕಾಗಿತ್ತಂದ್ರೆ ಸಮಾಜದಾಗಿರ್ತಕ್ಕಂಥ ಬಹಳ ಜನ ಸಹಕಾರ ಕೊಟ್ಟಾಗ ವ್ಯಕ್ತಿ ಮುಂದಕ್ಕೆ ನಾವು ಒಬ್ಬರೇ ಮುಂದೆ ಹೋಗಕ್ಕೆ ಆಗೋದಿಲ್ಲ. ಮನುಷ್ಯ ಸಮಾಜ ಸೇವಿ ಅದ. ನಾವು ಸಮಾಜ ಸಹಕಾರ ಕೊಟ್ಟಾಗ ಎಲ್ಲವನ್ನೂ ಸಾಧನೆ ಮಾಡ್ತಾರೆ. ನಾವು ನಮ್ಮ ಯುವಕರು ಸಣ್ಣ ಮಕ್ಕಳು ನೋಡುವಂಥ ಸಂದರ್ಭದಲ್ಲಿ ಈ ಕಂಬ ಹೆಂಗೆ ಇರ್ತಾರೆ ಅಂತ ಆಶ್ಚರ್ಯ ನೋಡಾಕತ್ತಿದ್ರು. ಆ ಮಕ್ಕಳು ನೋಡಿದ್ರೆ ಎಲ್ಲ ನಾವು ದೊಡ್ಡವರು ನೋಡ್ತಿದ್ದೇವೆ. ನಾವು ಆಶ್ಚರ್ಯವಾಗಿರ್ತಕ್ಕಂಥದ್ದು ಕಂಬ ಅದು ಹೆಂಗೆ ಇರ್ತಾರೆ. ಅಲ್ಲಿ ಗ್ರೀಸ್ ಹಚ್ಚಿರ್ತಾರೆ, ಹಿಡಿದ್ರೆ ಜಾರಿ ಹೋಗತ್ತೆ ಕೈಯಲ್ಲಿ, ಗ್ರೀಸ್ ಹಿಡಿದ್ರೆ ಜಾರಿ ಹೋಗತ್ತೆ. ಅಲ್ಲಿ ಆ ಗ್ರೀಸನ್ನು ತೆಗೆದು ಹಾಕಿ ಆ ಎತ್ತರ ಏರಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ. ಇದು ಅಂದ್ರೆ ಜೀವನದೊಳಗೆ ಮನುಷ್ಯ ಏನಾದರೂ ದೊಡ್ಡ ಗುರಿಯನ್ನು ಸಾಧಿಸಬೇಕಾಗಿದ್ರೆ ಓಕಳಿ ಒಂದು ಸ್ಪರ್ಧೆ ನೆಪ ಇದು. ಆ ಸ್ಪರ್ಧೆ ನೆಪದಿಂದ ನಾವು ಒಬ್ಬ ಯಾವ ರೀತಿ ಯಲ್ಲಪ್ಪ ಅದ್ರ ಗುರಿ ಮುಟ್ಟಾನೋ ಈ ರೀತಿ ವರ್ಷ ಪ್ರತಿಯೊಬ್ಬ ಯುವಕರು ಇಲ್ಲಿ ಸೇರುವಂಥದ್ದು ಬಹಳ ಜನ ಏರಿದ್ದಾರೆ. ಹಾಗೆ ಜೀವನದಲ್ಲಿ ನಾವು ಕೂಡ ಎಲ್ಲರೂ ಕೂಡ ಆ ಗುರಿಯನ್ನು ಇಟ್ಕೋಬೇಕು, ಆ ಗುರಿ ಮುಟ್ಟಬೇಕು ಅಂತಕ್ಕಂಥ ಛಲ ಇತ್ತಂದ್ರೆ ಯಲ್ಲಪ್ಪನಂಗ ಗುರಿ ಮುಟ್ಟು ಸಾಧ್ಯ ಅಂತಕ್ಕಂಥದ್ದು ಈ ಕ್ರೀಡೆಯ ಒಟ್ಟಾರೆ ತೀರ್ಪಿದು. ತಾತ್ಪರ್ಯ ಏನು ಅಂತ ಹೇಳಿದ್ರೆ ಈ ಕ್ರೀಡೆ ಒಂದು ಕ್ರೀಡೆ ಅಷ್ಟೇ ಅಲ್ಲ, ಇದು ಪ್ರತಿಯೊಬ್ಬರ ಜೀವನದೊಳಗೆ ಕಷ್ಟ ಬಂದ್ರು ಏನೋ ಬಂದ್ರು ಕೂಡ ಆ ಗ್ರೀಸ್ ಇದ್ರು ಕೂಡ ಅದನ್ನ ಏರಿ ಒಂದು ಸಾಧನೆ ಮಾಡಿದಾರ. ಈ ಸಾಧನೆ ಅಲ್ಲಿರ್ತಕ್ಕಂಥ ಎಲ್ಲ ಭಾಗವಹಿಸಿದ ಎಲ್ಲ ಯುವಕರು ಸಲ್ತಕ್ಕಂಥದ್ದು. ಇವತ್ತು ಅವರಿಗೆ ಆ ಒಂದು ಪ್ರೇರಣೆ ನಮ್ಮ ಎಲ್ಲ ಬಾಲಕರಿಗೆ ಯುವಕರಿಗೆ ಆಗಬೇಕು ಅಂತಕ್ಕಂಥದ್ದು ಒಂದು ಹಾರೈಕೆಯನ್ನು ಮಾಡಿ ಆ ಯಲ್ಲಮ್ಮ ದೇವಿ ಎಲ್ಲರಿಗೆ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಂಡು ನಾನು ಮಾತಾಡ್ತೀನಿ.
ಗಿರ್ಸತ್ತೆ ಮುಗಿಗೆ ಯಾ ಪೂರ್ತಿ ಮೂಗನೆ ಕೊಡ್ಸೋ ಮೂಗನೆ ಬಾಳ ಗಿರ್ಸ ಗೆದ್ದಿರತಕ್ಕಂತ ಯಲ್ಲಪ್ಪ ಕೊಠಾರಿಯವರಿಗೆ ಯಲ್ಲಪ್ಪ ಕೊಠಾರಿಯವರಿಗೆ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಉಕ್ಕಳಿಯ ವೀರ ಯಲ್ಲಪ್ಪ ಕೊಠಾರಿಗೆ ಉಕ್ಕಳಿಯ ವೀರ ಯಲ್ಲಪ್ಪ ಕೊಠಾರಿಗೆ ಉಕ್ಕಳಿಯ ವೀರ ಯಲ್ಲಪ್ಪ ಕೊಠಾರಿಗೆ ಒಂದೇ ಒಂದೇ ಹನುಮಂತ ಬೆಳಗುಮ್ಮವರು ಉಳಿಸುವುದಕ್ಕೆ ಕೇಳ್ಕೊಳ್ತೇನೆ. ಜೊತೆಗೆ ರಾಮಣ್ಣ ಪಾಟೀಲ್ ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಾಗಿ ಆ ಯುವಕರಿಗೆ ಗೌರವ ರೂಪ ಕೊಟ್ಟಿದ್ದಾರೆ ಸ್ವೀಕರಿಸಬೇಕಾಗಿ ಪರಶುರಾಮ್ ಜಾಂಗೀರ್ ಕೂಡ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಬಸಪ್ಪ ಪೂಜಾರಿ ಕೂಡ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರ ಮಾತು ಕಮ್ಮಿ ಪ್ರಯತ್ನ ಜಾಸ್ತಿ ಕಳಿಸ್ತಾರೆ. ಈ ಯುವಕರಿಗೆ ಗುರುವರಾಗಬೇಕಂತ ಕೊಟ್ಟಿದ್ದಾರೆ, ಅದನ್ನು ಕೂಡ ಸ್ವೀಕರಿಸಬೇಕು.
ಓಂ ಶ್ರೀ ಭವಾನಿ ಮಾತಾ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ ದುರ್ಗಾ ಪ್ರಸಾದ್ ಗುರೂಜಿ. ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ ಚಿಂತಿಸಬೇಡಿ. ಸಂತಾನ ಸಮಸ್ಯೆ, ಮದುವೆ, ಮಕ್ಕಳು ಮಾತು ಕೇಳದಿದ್ದರೆ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಜಗಳ, ಪ್ರೀತಿಯಲ್ಲಿ ತೊಂದರೆ, ಇನ್ನು ಅನೇಕ ಗುಪ್ತ ಸಮಸ್ಯೆಗೆ 100 ವರ್ಷ ಹಳೆಯ ಮಂತ್ರ ತಂತ್ರದಿಂದ ಕೇವಲ 9 ದಿನದಲ್ಲಿ 100% ಗ್ಯಾರಂಟಿ ಪರಿಹಾರ. ದೂರವಾಣಿ ಸಂಖ್ಯೆ 9686122581.